ಭಟ್ಕಳ ತಾಲೂಕಿನ ಹಸಿರುವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಭಟ್ಕಳ ತಾಲೂಕು ಕೃಷಿಕ ಸಮಾಜ, ಭಟ್ಕಳ ಅಮೀನ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾರುಕೇರಿ, ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಮತ್ತು ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ನಿಯಂತ್ರಣ, ಹೈನುರಾಸು ನಿರ್ವಹಣೆ ಮತ್ತು ಸಮಗ್ರ ಕೃಷಿ ಪದ್ಧತಿ ವಿಚಾರ ಸಂಕಿರಣ ಹಸಿರುವಳ್ಳಿ ಗಣೇಶ ಸಭಾಭವನದ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕರಾದ ಪರಶುರಾಮ್ ನಾಯ್ಕ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಕ್ಕೂಟದಿಂದ ರೈತರಿಗೆ ಸಿಗುವ ಸೌಲಭ್ಯ ಕುರಿತು ರೈತರು ಸೌಲಭ್ಯ ಉಪಯೋಗಿಸಿಕೊಂಡು ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂತೆ ಸೂಚಿಸಿದರು. ಕೇರಳ ಕಾಸರಗೋಡು ಸಿಪಿಸಿಆರ್ಐ ವಿಜ್ಞಾನಿಯಾದ ವಿನಾಯಕ್ ಹೆಗಡೆ ಮಾತನಾಡಿ, ಪ್ರಸ್ತುತ ಅಡಿಕೆ ಬೆಳೆಯಲ್ಲಿ ಬಾಧಿಸುತ್ತಿರುವ ಎಲೆಚುಕ್ಕೆ ರೋಗದ ಲಕ್ಷಣಗಳು, ನಿವಾರಣೆ ಉಪಾಯಗಳು ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ಮಾಹಿತಿ ನೀಡಿದರು. ಸ್ವಲ್ಪ ಏರುಪೇರು ಆಗುತ್ತೆ. ಅಡಿಗೆ ಸೋಡಾ ಪುಡಿ ಹಾಕಿದ್ರೆ ಸರಿ ಆಗುತ್ತೆ, ಮತ್ತೆ ಅದೇನ ತೊಂದರೆ ಏನಲ್ಲ. ಅದು ನೆಕ್ಕೊಳಕ್ ಹೋದಾಗ ಏನೋ ಸ್ವಲ್ಪ ಸಣ್ಣ ಪೀಸ್ ಹೋಗಿರ್ತದೆ, ಸ್ವಲ್ಪ ಇಂಡೈಜೆಷನ್ ಆಗುತ್ತೆ. ಅಡಿಗೆ ಸೋಡಾ ಪುಡಿ ಹಾಕಿದ್ರೆ ಸರಿ ಹೋಗ್ತದೆ. ಅಡಿಗೆ ಸೋಡಾ ನೀವು ಸೋಡಿಯಂ ಬೈಕಾರ್ಬನೇಟ್ ಪೌಡರ್ 100 ಗ್ರಾಮ್ ಅಷ್ಟು ಹಾಕ್ತೀವಿ. ಹೊಟ್ಟೆ ಉಬ್ರ ಆದಾಗೂ ಅಷ್ಟೇ, ನೀವು ಏನೋ ಫಂಕ್ಷನ್ ಆಗಿರುತ್ತೆ, ರೈಸ್ ಉಳಿದಿರ್ತೈತೆ, ಅಥವಾ ಏನೋ ಹೊರಗೆ ಮೇಲಿಗೆ ಬಿಟ್ಟಿರ್ತಾರೆ, ಯಾರ್ದೋ ಮನೆ ರೈಸ್ ಇಟ್ಟಿರ್ತಾರೆ, ರೈಸ್ ತಿಂದು ಬಿಡುತ್ತೆ, ಹೊಟ್ಟೆ ಗ್ಯಾಸ್ ಆಗಿಬಿಡುತ್ತೆ. ಅವಾಗ ನೀವು ಸಡನ್ ಆಗಿ ಒಂದು 100 ಗ್ರಾಮ್ ಆಗುವಷ್ಟು ಅಡಿಗೆ ಸೋಡಾ ಪುಡಿಯನ್ನ ನೀರಿಗೆ ಕರೆಸ್ಬಿಟ್ಟು ಕುಡಿಸ್ಬೇಕು. ಸೊ ಅವಾಗ ಹೊಟ್ಟೆ ಉಬ್ರ ಕಡಿಮೆ ಆಗುತ್ತೆ. ಕೆಎಂಎಫ್ ಪಶು ವೈದ್ಯರಾದ ಡಾಕ್ಟರ್ ವಿನಾಯಕ್ ಬಿರಾದಾರ್ ಮಾತನಾಡಿ, ರಾಸುಗಳ ನಿರ್ವಹಣೆ, ರಾಸುಗಳಲ್ಲಿ ಕಂಡುಬರುವ ರೋಗಗಳು, ಅವುಗಳ ನಿಯಂತ್ರಣ, ಸಮತೋಲನ ಆಹಾರ ನೀಡುವಿಕೆ ಕುರಿತು ಮಾಹಿತಿ ನೀಡಿದರು. ಕೃಷಿ ಇಲಾಖೆ ಯೋಜನೆ ಕುರಿತು ಜಿಎಂ ಹೆಗಡೆ ಮಾಹಿತಿ ನೀಡಿದರು. ನಾವು ಮಂತ್ಲಿ ಕೊಟ್ಟರೆ ಬೆಸ್ಟ್, ಆದ್ರೆ ನಮ್ಮ ಹತ್ರ ಆಗೋದಿಲ್ಲ. ಯಾರಿಗೂ ಪ್ರತಿ ತಿಂಗಳು ನಾವು ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ಅದಕ್ಕೆ ಅಡಿಕೆಗೆ ನಾವು ಅಟ್ಲೀಸ್ಟ್ 2 ಕಂತಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಈ ಶಿಫಾರಸು ಮಾಡಿದ ಗೊಬ್ಬರವನ್ನು 2 ಕಂತಲ್ಲಾದ್ರೂ ಕೊಡಿ ನೀವು. ಆದರೆ ಕೊಡಬೇಕಾದ್ರೆ ಒಂದಂದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಮಳೆ ಜಾಸ್ತಿ ಆಗ್ತದೆ. ಮಳೆ ಜಾಸ್ತಿ ಬೀಳುವಂತಹ ಪ್ರದೇಶದಲ್ಲಿ ಇದನ್ನ ಈ ಗೊಬ್ಬರಗಳನ್ನ ಶಿಫಾರಸು ಮಾಡಿದ ಹಾಗೆ ಅಟ್ಲೀಸ್ಟ್ 2 ಕಂತಲ್ಲಿ. ಈಗ ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನೀವೊಂದು ಕೊಟ್ಟರೆ, ಫೆಬ್ರವರಿ ಮಾರ್ಚಲ್ಲಿ ಒಮ್ಮೆ ಮತ್ತೊಂದು ಸಲ ಒಂದು ಕೊಡಿ. ಯಾಕಂದ್ರೆ ಈಗ ಬರೀ ಇಷ್ಟೇ ಅಲ್ಲ, ನಾವು ಮಂತ್ಲಿ ಕೊಟ್ಟರೆ ಬೆಸ್ಟ್, ಆದ್ರೆ ನಮ್ಮ ಹತ್ರ ಆಗೋದಿಲ್ಲ. ಯಾರಿಗೂ ಪ್ರತಿ ತಿಂಗಳು ನಾವು ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ಅದಕ್ಕೆ ಅಡಿಕೆಗೆ ನಾವು ಅಟ್ಲೀಸ್ಟ್ 2 ಕಂತಲ್ಲಿ ಕೊಡಿ ಅಂತ ಹೇಳಿದ್ದೇವೆ. ಈ ಶಿಫಾರಸು ಮಾಡಿದ ಗೊಬ್ಬರವನ್ನು 2 ಕಂತಲ್ಲಾದ್ರೂ ಕೊಡಿ ನೀವು. ಆದ್ರೆ ಕೊಡಬೇಕಾದ್ರೆ ಒಂದಂದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿದೆ, ಮಳೆ ಜಾಸ್ತಿ ಆಗ್ತದೆ. ಮಳೆ ಜಾಸ್ತಿ ಬೀಳುವಂತಹ ಪ್ರದೇಶದಲ್ಲಿ ಮಣ್ಣು ಹುಳಿ ಅಂಶ ಇರ್ತದೆ. ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಾಗರಾಜ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಸುಧಾಕರ್ ಭಟ್ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಕೃಷಿ ಸಮಾಜದ ಅಧ್ಯಕ್ಷರಾದ ಶ್ರೀಧರ್ ಹೆಬ್ಬಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷ ನಾಗರಾಜ್ ಎನ್ ನಾಯ್ಕ್, ವಿಸ್ತರಣಾಧಿಕಾರಿ ವಿನಾಯಕ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಈಶ್ವರ್ ನಾಯ್ಕ್ ಹಸಿರುವಳ್ಳಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.